ಏನಾಯ್ತಣ್ಣ ವಿಚಾರಿಸ್ದ್ಯಾ? ಇಲ್ಲ ಹೋಯಜ, ಅವ್ರು ಹೇಳಿದ್ ನಿಜ ಕಣೋ. ಚೆಕ್ ಅಂತ ಕಣೋ. 9 ಲಕ್ಷ ಹೋಯ್ತಲ್ಲ. ಮೋಸ ಆಗ್ಬಿಟ್ಟೆ ಕಣೋ, ಮೋಸ ಆಗ್ಬಿಟ್ಟೆ. ಸಮಾಧಾನ ಮಾಡ್ಕೋಣ. ಅಣ್ಣ ಮೊನ್ನೆ ಬಂದಾಗ ಅಂಗಡಿ ಹತ್ರ ಬೊಮ್ಮನಹಳ್ಳಿ ಕಾಂಪ್ಲೆಕ್ಸ್ ಅಂತ ಏನೋ ಮಾತಾಡ್ತಾ ಇದ್ರು. ನಾವ್ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ. ಸರಿ ಮನೋಜ್, ಒಟ್ಟಲ್ಲಿ ನನ್ನ ದುಡ್ಡು ನನಗೆ ಬಂದರೆ ಸಾಕು. ತುಂಬ ಕಷ್ಟಪಟ್ಟು ಲೋನ್ ಮಾಡಿ ಅಂಗಡಿ ಹಾಕ್ಸಿರೋದು ಕಣೋ ಇದು. ನಡಿ ಮೊದಲು ಹೋಗಿ. ಹಾ ಬೇಬಿ. ಬ್ಯಾಂಕ್ ಹೋಗಿದ್ಯಾ? ಕ್ಯಾಶ್ ಡ್ರಾ ಮಾಡ್ಕೊಂಡ್ಯಾ? ಹಾ ಬೇಬಿ ಮಾಡ್ಕೊಂಡೆ. ಎಲ್ಲ ದುಡ್ಡು ಅವ್ರಿಗೆ ಕೊಟ್ಬಿಡ್ತೀಯಾ? ಅದೇನೋ ಗಿಫ್ಟ್ ಕೊಡಿಸ್ತೀನಿ ಅಂದಿದ್ದೆ. ನೀನು ಏನೋ ಬೇಡ ಅಂತ ಹೇಳ್ದೆ. ಬೇಡ, ಸುಮ್ಮನೆ ಕೇಳ್ದೆ. ಗಿಫ್ಟ್ ಎಲ್ಲ ನಾವು ಯಾವಾಗ ಬೇಕಾದ್ರೂ ತಗೋಬಹುದು. ಮೊದಲು ದುಡ್ಡು ಕೊಡೋರಿಗೆ ಕೊಟ್ಬಿಟ್ಟು ಲೋನ್ ಕ್ಲಿಯರ್ ಮಾಡಿದ್ರೆ ನಮಗೆ ದೊಡ್ಡ ಬರ್ಡನ್ ಕಡಿಮೆ ಆಗುತ್ತೆ. ಹಾ ಬೇಬಿ. ಅಣ್ಣ ಈ ವಿಷಯ ಯಾಕಣ್ಣ ಅಕ್ಕಂಗೆ ಹೇಳಿಲ್ಲ? ಹೇಗೆ ಹೇಳೋ ಮನೋಜ, ಹೇಗೆ ಹೇಳಲಿ? ತುಂಬ ರಿಸ್ಕ್ ತಗೊಂಡು ಈ ಅಂಗಡಿ ಹಾಕೊಟ್ಟಿದ್ದಾಳು ಅವಳು. ಈಗ ನೋಡಿದ್ರೆ ನಾನು 9 ಲಕ್ಷ ಕಳ್ಕೊಂಡು ಕಣೋ. ಇದು ಯಾರಿಗಾದ್ರೂ ಗೊತ್ತಾದ್ರೆ ನಾನು ಕೆಲ್ಸಕ್ಕೆ ಬರದೇ ಇರೋನು ಅಂತ ಊರು ತುಂಬ ಮಾತಾಡ್ಕೋತಾರೆ ಕಣೋ. ನೋಡು, ನೀನು ಅಷ್ಟೇ ಈ ವಿಚಾರ ಯಾರಿಗೂ ಹೇಳ್ಬಾರ್ದು. ಇಲ್ಲ ಅಣ್ಣ, ನಾನು ಯಾರಿಗೂ ಹೇಳಲ್ಲ. ಬಾ ಮೊದ್ಲೋಗ ಆ ಕಾಂಪ್ಲೆಕ್ಸ್ ಹುಡ್ಕೊಂಬೇಡ. ನಾಗರತ್ನ, ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿಸೆ? ಸರಿ ರೀ, ಮಾಡಿಸ್ತೀನಿ. ಬೇಡ 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 ಬೇಡ, ಅಡುಗೆಯವರು ಅಡುಗೆ ಮಾಡೋದು ಬೇಡ, ನೀನೇ ಖುದ್ದಾಗಿ ನಿಂತು ಅಡುಗೆ ಮಾಡು. ನಾನೇ ಮಾಡ್ಬೇಕಾ? ಯಾಕ್ರಿ, ಏನ್ ವಿಶೇಷ? ಏನೂ ಇಲ್ಲ ಕಣೆ, ಜವರೇಗೌಡನ ಮನೆಯವರೆಲ್ಲರನ್ನೂ ಮಧ್ಯಾಹ್ನ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ಓಹೋ, ಹಳೆ ಸ್ನೇಹಿತರು ಮತ್ತೆ ಒಂದಾದ್ರಿ ಅಂತನಾ? ಹಾಗೇನಿಲ್ಲ ಕಣೆ, ಜವರೇಗೌಡನ ಚಿಕ್ಕ ಮಗ ಇದ್ದಾನಲ್ಲ, ಅವನಿಗೆ ನಮ್ಮ ಪೂರ್ವಿನ ತಂದ್ಕೋಬೇಕು ಅಂತ ಇದ್ದಾರೆ. ಆ ಹುಡುಗನು ತುಂಬ ಒಳ್ಳೆಯನು ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲೂ ರಾಜಕೀಯದಲ್ಲಿ ಚೆನ್ನಾಗಿ ಬೆಳಿತಾನೆ ಅಂತ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ನೋಡೆ, ಪೂರ್ವಿ ಏನಾದರೂ ಒಪ್ಪಿದ್ರೆ ಮಾತ್ರ ಮದುವೆ ಮಾಡೋದಕ್ಕೆ ನಾನು ಒಪ್ಕೋತೀನಿ. ತುಂಬಾ ಒಳ್ಳೆ ಸುದ್ದಿನೇ ಹೇಳ್ತಾ ಇದ್ದೀರಲ್ಲ. ಅದು ಅಲ್ಲದೆ ಅವ್ರು ನಿಮ್ಮ ಹಳೆ ಸ್ನೇಹಿತರು, ಇದೇ ಊರು ಅಂತಿದ್ದೀರಾ. ಅಂಥವ್ರ ಮನೆಗೆ ನಮ್ಮ ಪೂರ್ವಿ ಸೊಸೆ ಆಗೋದ್ರೆ ನಿಜವಾಗ್ಲೂ ಅವಳು ಸುಖವಾಗಿರ್ತಾಳೆ. ನಾನು ಹಾಗೆ ಅನ್ಕೋತಾ ಇದ್ದೀನಿ ಕಣೆ. ನೋಡು, ಮೊದಲು ಅವರೆಲ್ಲ ಮನೆಗೆ ಬರಲಿ, ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ನೋಡಲಿ, ಆಮೇಲೆ ಏನಾಗುತ್ತೋ ನೋಡೋಣ. ಹೌದು ರೀ, ಮುಂದೆ ಜೀವನ ಮಾಡೋದು ಅವರಿಬ್ರೆ ತಾನೆ. ಮೊದಲು ಒಬ್ರನ್ನೊಬ್ರು ಅವ್ರು ಒಪ್ಕೋಬೇಕು, ಆಮೇಲೆಲ್ಲ. ನೀನು ಹೇಳೋದು ಸರಿ ಕಣೆ. ನಾನು ನೋಡು, ಹೋಗಿ ಮೊದಲು ಪೂರ್ವಿನ ಮದುವೆ ಹೆಣ್ಣಂತ ರೆಡಿ ಮಾಡಕ್ಕೆ ಹೋಗ. ಸರಿ, ಮಾಡ್ತಾನೆ. ಪೂರ್ವಿ, ಅಳಿಯಂದ್ರೆ ಏನಾಯ್ತು ಅಳಿಯಂದ್ರೆ? ಏನಿಲ್ಲ ಅತ್ತೆ, ಕೈ ಜಾರಿ ಗ್ಲಾಸ್ ಬಿತ್ತು, ತಗೊಳ್ಳೋಣ ಅಂತ ಹೋದೆ, ಗ್ಲಾಸ್ ಅಲ್ವಾ, ಹಾಗಾಗಿ ಚುಚ್ಚಿಬಿಡ್ತು. ಎಂಥ ಕೆಲಸ ಮಾಡ್ಕೊಂಬಿಟ್ರಿ, ಬನ್ನಿ ಆಸ್ಪತ್ರೆಗೆ ಹೋಗಿ ಬರೋಣ. ಅಯ್ಯೋ, ಅದರ ಅವಶ್ಯಕತೆ ಎಲ್ಲ ಏನಿಲ್ಲ ಮಾವ, ನನಗೇನೂ ಆಗಿಲ್ಲ, ನೀವೆಲ್ಲರೂ ಹೊರಡಿ. ಜಾನ್ವಿ ಅವರೇ, ಹೊರಡಿ. ಇಲ್ಲ, ನಾನು ಎಲ್ಲಿಗೂ ಹೋಗಲ್ಲ. ಈ ಪರಿಸ್ಥಿತಿನಲ್ಲಿ ನಂಗೆ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ನಾನು ಮನೇಲೇ ಇರ್ತೀನಿ. ಜಾನ್ವಿ ಅವರೇ, ಎಲ್ಲರೂ ನೀವು ಮನೆಗೆ ಬರ್ತೀರಾ ಅಂತ ಸಂತೋಷವಾಗಿದ್ದಾರೆ. ಈಗ ನೀವು ನನಗೋಸ್ಕರ ಹೋಗಲಿಲ್ಲ ಅಂದರೆ ಸರಿಯಾಗತ್ತಾ? ನೋಡಿ, ನಾನು ಟ್ರೀಟ್ಮೆಂಟ್ ತೊಗೋತೀನಪ್ಪ. ನೀವು ಹೊರಡಿ. ನೀವು ಏನೂ ತೊಗೊಳಲ್ಲ, ಸುಮ್ಮನೆ ಹಾಗೆ ಬಿಟ್ಬಿಡ್ತೀರಾ. ಅದಕ್ಕೆ ಹೇಳ್ತಿರೋದು ಹೋಗಲ್ಲ ಅಂತ. ಹೌದು ಅಳಿಯಂದ್ರೆ, ಹೋಗೋವಾಗ ಈಗೆಲ್ಲ ಆದರೆ ಅದು ಅಪಶಕುನ. ಜಾನ್ವಿ ಎಲ್ಲಿಗೂ ಬರೋದು ಬೇಡ, ಇಲ್ಲೇ ಇರಲಿ. ಏನು ಮಾತು ಅಂತ ಆಡ್ತಿದ್ದೀರಾ ಅತ್ತೆ? ಇದು ನಾನು ಮಾಡ್ಕೊಂಡಿರೋದು, ಅಪಶಕನ ಹೇಗಾಗುತ್ತೆ? ನನಗೇನೂ ಆಗಿಲ್ಲ, ಪ್ರಾಮಾಣಿಕವಾಗಿ. ಜಾನ್ವರೇ ಬನ್ನಿ. ಇಲ್ಲ, ನಾನು ಹೋಗಲ್ಲ. ಈ ಪರಿಸ್ಥಿತಿನಲ್ಲಿ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ನಾನು ನಿಮ್ಮ ಜೊತೆನೇ ಇರಬೇಕು. ಅಪ್ಪ, ಅಮ್ಮ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಆಗಲಿ ಮಗಳೇ. ಅಳಿಯಂದ್ರೆ,
ಆದಮೇಲೆ 1-2 ದಿನ ಬಿಡು ಮಾಡಿಕೊಂಡು ಇಬ್ಬರು ಮನೆಗೆ ಬಂದು ಹೋಗಿ. ಸರಿ ಮಾವ. ಜಾನು, ನೀನ್ ಬರಲ್ಲ ಅಂದಿದ್ದಕ್ಕೆ ನಮಗ್ ಬೇಜಾರಿಲ್ಲಮ್ಮ. ಆದ್ರೆ ನೀನ್ ಗಂಡನ್ ನೋಡ್ಕೋಬೇಕು ಅಂತ ಹೇಳ್ತಿದೀಯಲ್ಲ, ಅದಕ್ ಖುಷಿ ಆಗ್ತಾ ಇದೆ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹೀಗೆ ಇರ್ಬೇಕು ನೋಡು. ಇಷ್ಟು ದಿನ ನೀನ್ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನಿನಗೆ ಎಲ್ಲಾ ತರಹ ಜವಾಬ್ದಾರಿನೂ ಬಂದಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಯಾವುದಾದ್ರೂ ಇಲ್ಲೇ ಹತ್ರದಲ್ಲಿ ಕ್ಲಿನಿಕ್ ಇದ್ರೆ ಹೋಗ್ಬಿಟ್ಟು ಬನ್ನಿ. ಯಾಕಂದರೆ ಒಂದೊಂದ್ಸಲ ಇದು ಗಾಜಿಂದು ಸೆಪ್ಟಿಕ್ ಆಗ್ಬಿಡುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಹಾಗಾದ್ರೆ ಹೋಗಿ ಬರ್ತೀವಿ ಅಂದರೆ ಬರ್ತೀವಿ ಅಳಿ ಅಂದ್ರೆ.